Hey everyone, this is Sai Kirtana. Hope you people are doing good. So this video is about KCT. So yaradru KCT barita idre, you must watch this video where I'm going to telling the tricks, and it's one of the easiest exam according to me. Yakanga helta idini andre, if you have JEE mains ನೀವು ಬರ್ತಿದ್ರೆ you will get it. Why am I telling this? Because everything comes from NCERT and there is no ಕಾಂಪ್ಲಿಕೇಟೆಡ್ ಆಗಿ ತುಂಬ ತಲೆ ಯೂಸ್ ಮಾಡಬೇಕಾದ್ರೆ ಕ್ವೆಶನ್ಸ್ ಇಲ್ಲ, ಒಂದು ಎರಡು ಇರುತ್ತೆ ಹೊರತು 60 ಕ್ವೆಶನ್ಸು ಆಗಿರಲ್ಲ. ಸೊ ಟ್ರಸ್ಟ್ ಮೀ, ಈವನ್ ಯು ಕ್ಯಾನ್ ಈಸಿಲಿ ಆರಾಮ್ಸೆ ಸ್ಕೋರ್ ಔಟ್ ಆಫ್ 60 ಯು ಕ್ಯಾನ್ ಸ್ಕೋರ್ 30 ವೆರಿ ಈಸಿಲಿ ವಿತೌಟ್ ಸ್ಟಡಿಂಗ್ ಇಫ್ ಯು ಸ್ಟಾರ್ಟ್ ಪ್ರಿಪೇರಿಂಗ್ ರೈಟ್ ನೌ. ಸೊ ಹೇಗೆ ಪ್ರಿಪೇರ್ ಮಾಡಬೇಕು, ವೆರಿ ಈಸಿ ಟು ಪ್ರಿಪೇರ್. ಹೆಂಗೆ ಪ್ರಿಪೇರ್ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಯೂಸ್ ಮಾಡಿದಂಥ ಟ್ರಿಕ್ಸ್ ಆ್ಯಂಡ್ ನನಗೆ ಅದು ಹೆಲ್ಪ್ ಆಗಿದ್ದು ಎಲ್ಲನೂ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅದಕ್ಕೆ ಫಸ್ಟ್ ಯು ಹ್ಯಾವ್ ಟು ಲೈಕ್ ದಿಸ್ ವಿಡಿಯೋ ಆ್ಯಂಡ್ ದೆನ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲಾಟ್ ಆಫ್ ಇಂಜಿನಿಯರಿಂಗ್ ಸ್ಟಫ್ಸ್ ಆರ್ ಲೋಡಿಂಗ್, ದೇ ಆರ್ ಕಮಿಂಗ್ ಆ್ಯಕ್ಚುಲಿ. ಸೊ ಮೇಕ್ ಶೋರ್ ಯು ಸಬ್ಸ್ಕ್ರೈಬ್ ಆ್ಯಂಡ್ ಲೆಟ್ಸ್ ಕ್ಯಾಚ್ ಇನ್ ದ ವಿಡಿಯೋ. ಫಸ್ಟ್ ಥಿಂಗ್ ಏನಂದರೆ, ಯು ಶುಡ್ ಬಿಲೀವ್ ದ್ಯಾಟ್ KCT ಎಕ್ಸಾಮೇ ನೀವು ಬರೀ ಇಷ್ಟು ಎಕ್ಸಾಮ್ದಲ್ಲಿ ಈಸಿಯೆಸ್ಟ್ ಅಂಥೇಳಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಇಟ್ ಈಸ್ ರಿಯಲಿ ಐಮ್ ಟೆಲ್ಲಿಂಗ್ ಯು ಇಟ್ಸ್ ವೆರಿ ಈಸಿ. ಏನೂ ಬರಲ್ಲ, ಔಟ್ ಆಫ್ ಸಿಲೆಬಸ್ ಅಂತೂ ಬರಲ್ಲ. ಆ್ಯಸ್ ಎವ್ರಿ ಒನ್ ನೋ ಎನ್ ಸಿ ಆರ್ ಟಿ ಈಸ್ ಯುವರ್ ಗಾಡ್ ರೈಟ್ ನೌ. ನಿಮಗೆ ತುಂಬ ಟೈಮ್ ಇದ್ದರೆ NCERTನ ಓದಿ, ನಿಮಗೆ ಅಷ್ಟು ಟೈಮ್ ಇಲ್ಲ ಅಂದರೆ ನಾನು ಟ್ರೈ ಮಾಡಿದಂತಹ ನೀವು ಟ್ರಿಕ್ಸ್ನ ನೀವು ಫಾಲೋ ಮಾಡ್ಬೋದು. First and foremost, there in your shoe and I know how much stress you are going. To make your stress less, this video. So first and foremost, ನಾನು ಬರೀ 3 ಸಬ್ಜೆಕ್ಟ್ಸ್ಗೆ ಹೇಳ್ತೀನಿ ಅಷ್ಟೇ. ಮ್ಯಾಥ್ಸ್, ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಮೂರಕ್ಕೆ ಮಾತ್ರ ಹೇಳ್ತೀನಿ. ಫಿಸಿಕ್ಸ್ಗೆ ಬಂದುಬಿಟ್ಟು ಕಮಿಂಗ್ ಟು ಆ್ಯಕ್ಚುಲಿ ಎಲ್ಲ ಸಬ್ಜೆಕ್ಟ್ಗಿನ್ನ ನೋಡೋಕ್ಕಿಂತ ಮೊದಲು ನಾನು ಒಂದು ಹೇಳೋದು, ನಿಮಗೆ ಎನಫ್ ಟೈಮ್ ಇದ್ದರೆ ಡೂ ಸ್ಟಡಿ NCERT. ಬಿಕಾಸ್ ಔಟ್ ಆಫ್ NCERT ಬರಲ್ಲ, ಎಲ್ಲ ಡೈರೆಕ್ಟ್ ಕ್ವೆಶನ್ಸು ಈ ಇನ್ಟೆಕ್ಸ್ಟ್ ಕ್ವೆಶನ್ಸ್ ಅಂತ ಹೇಳಿರುತ್ತಲ್ಲ ಅದನ್ನು ನೋಡ್ಕೊಳ್ಳಿ. ಅದು ಬಿಟ್ಟು ನಾನು ಹೇಳೋದು, ನಿಮ್ಗೆ ಅಷ್ಟು ಟೈಮ್ ಇಲ್ಲ, ಒಂದು ವೀಕ್ ಇದೆ ಅಷ್ಟೇ ನನ್ನ CETಗೆ ಅನ್ನೋರೆಲ್ಲ ಏನು ಮಾಡಬೇಕಂದ್ರೆ, ಸಿಂಪ್ಲಿಫೈಡ್ ಮೈಂಡ್ಸ್ ಅಂತೇಳಿ ಯೂಟ್ಯೂಬ್ ಚಾನಲ್, ಎವ್ರಿ ಒನ್ ನೋ ದ್ಯಾಟ್ ರೈಟ್. ಸೊ ಆ ಯೂಟ್ಯೂಬ್ ಚಾನಲ್ ಬಂದುಬಿಟ್ಟು ಐ ಥಿಂಕ್ ಅವ್ರ ಆ್ಯಪಲ್ಲಿ ಅನ್ಕೋತೀನಿ, ಪ್ರಾಬಬ್ಲಿ ಫಾಲೋ ನಾನು ಇವಾಗ ಮಾಡ್ತಾಯಿಲ್ಲ, ಬಟ್ ಅವ್ರ ಆ್ಯಪಲ್ಲಿ ಬಂದುಬಿಟ್ಟು ಫ್ರೀ ರಿಸೋರ್ಸಸ್ ಅಂತೇಳಿ ಒಂದು ಸೆಕ್ಷನ್ ಇರುತ್ತೆ. ಅಲ್ಲಿ ಬಂದುಬಿಟ್ಟು ನಿಮಗೆ ಇಷ್ಟು ಇಯರ್ಸಲ್ಲಿ ಅಂದರೆ ಫ್ರಮ್ 2018-19 ಅನ್ಕೋತೀನಿ, ಅಲ್ಲಿಂದ ಇಲ್ಲಿ ಗಂಟ ಐ ಮೀನ್ 20-25 ಗಂಟ ಎಕ್ಸಾಮ್ ನಡೆದಿರೋ ಪರ್ ಟಾಪಿಕ್ಸ್ ಆ್ಯಂಡ್ ಚಾಪ್ಟರ್ಸ್ ಮೇಲೆ ಎಷ್ಟು ಕ್ವೆಶನ್ಸ್ ಕೇಳಿದ್ದಾರೆ ಅಂಥೇಳಿ ವಿಡಿಯೋ ಮಾಡಿ, ಐ ಮೀನ್ PDF ಇರುತ್ತೆ. ಮೇಕ್ ಶ್ಯೂರ್ ದ್ಯಾಟ್ ಯು ಡೌನ್ಲೋಡೆಡ್. ಅದನ್ನು ನೋಡಿ ಯಾವ ಚಾಪ್ಟರಲ್ಲಿ ವೇಟೇಜ್ ಜಾಸ್ತಿ ಇದೆ ಅಂಥೇಳಿ ಅದನ್ನು ಒಂಚೂರು ಗೋತ್ರು ಮಾಡಿ, ಆ ಚಾಪ್ಟರ್ಸ್ನ ಗೋತ್ರು ಮಾಡಿ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ಫಿಸಿಕ್ಸ್, ಕೆಮಿಸ್ಟ್ರಿ. ಫಿಸಿಕ್ಸ್ ಸಿಂಪ್ಲಿಫೈಡ್ ಮೈಂಡ್ಸ್ ಮತ್ತು ಪರಿವರ್ತನ್ ಫಿಸಿಕ್ಸ್ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ. ಐ ಹೋಪ್ ಎವ್ರಿ ಒನ್ ನೋಸ್ ಅಬೌಟ್ ಇಟ್. ಇಫ್ ನಾಟ್, ಪ್ಲೀಸ್ ಡೂ ಚೆಕ್ ಇಟ್ ಔಟ್. ದಟ್ ಸರ್ ಆ್ಯಕ್ಚುಲಿ ಅಷ್ಟು ಚೆನ್ನಾಗಿ ಮಾಡ್ತಾರೆ. ನನ್ನ ಬೋರ್ಡ್ಸಿಗೆಲ್ಲ ಅವ್ರ PDFಸೇ ರೆಫರ್ ಮಾಡಿದ್ದು, ಆ್ಯಂಡ್ ನಥಿಂಗ್ ವಾಸ್ ಔಟ್ ಆಫ್ ಥಿಂಗ್, ಎವ್ರಿಥಿಂಗ್ ವಾಸ್ ದೇರ್. ಆರಾಮ್ಸೆ ಐ ಸ್ಕೋರ್ಡ್ 60 ಸಮಥಿಂಗ್ ಇನ್ ಫಿಸಿಕ್ಸ್ ಬೋರ್ಡಲ್ಲಿ. ಆ್ಯಂಡ್ ಫ್ರೀ CET ಕ್ರ್ಯಾಶ್ ಕೋರ್ಸ್ ಕೂಡ ಅವ್ರು ಮಾಡ್ತಾಯಿದ್ರು ಬ್ಯಾಕ್ ದೆನ್. ಇವಾಗ ಇದೆಯಾ ಗೊತ್ತಿಲ್ಲ, ಬಟ್ ರೆಕಾರ್ಡೆಡ್ ವೀಡಿಯೋಸ್ ಇರುತ್ತಲ್ವ, ಸೊ ಅದನ್ನು ನೋಡಿ. ನೆಕ್ಸ್ಟ್ ಸಬ್ಜೆಕ್ಟ್ಸ್ಗೆ ಟುಮಾರೋ ಪ್ರಾಬಬ್ಲಿ ವೀಡಿಯೋಸ್ ಬರುತ್ತೆ, ಬಿಕಾಸ್ ನಾನು ಇಂಟರ್ನಲ್ಸ್ಗೆ ಪ್ರಿಪೇರ್ ಮಾಡಬೇಕು. ಅದರಿಂದ ಫಾರ್ ದ ಒನ್ ಸಬ್ಜೆಕ್ಟ್ ಐ ಹ್ಯಾವ್ ಟೋಲ್ಡ್ ಯು, ಆ್ಯಂಡ್ ರಿಮೈನಿಂಗ್ ಸಬ್ಜೆಕ್ಟ್ ಐ ವಿಲ್ ಅಪ್ಡೇಟ್ ಯು ಫರ್ದರ್. ಸೊ ಅಂಟಿಲ್ ದೆನ್, ಟೇಕ್ ಕೇರ್, ಟಾಟಾ, ಬೈ ಬೈ. ಪ್ರಿಪೇರ್ ಮಾಡಿ ಗೈಸ್, ಗೋ ಪ್ರಿಪೇರ್.